ಮದುವೆ ಮಾಡುವ ಯೋಚನೆಯಲ್ಲಿರೋ ಬಡವರಿಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ. ದಿನದಿಂದ ದಿನಕ್ಕೆ ಚಿನ್ನ ಗಗನಕ್ಕೇರ್ತಿದ್ದು ಹೊಸ ವರ್ಷದ ಹೊಸ್ತಿಲಲ್ಲಿ ಜನರಿಗೆ ಗೋಲ್ಡ್ ಶಾಕ್ ಎದುರಾಗಿದೆ. 1.5 ಲಕ್ಷದ ಸನಿಹದಲ್ಲಿ ಬಂಗಾರದ ಬೆಲೆ ಇದ್ದು ಬಡ ಬಗ್ಗರಿಗೆ ಚಿನ್ನ ಗಗನ ಕುಸುಮವಾಗಿದೆ. ಬಂಗಾರವೀಗ ಬಲುಭಾರ. 1.5 ಲಕ್ಷದ ಸನಿಹದಲ್ಲಿ ಗೋಲ್ಡ್ ರೇಟ್. ದುಬಾರಿ ಬೆಲೆಗೆ ಹೌಹಾರುತ್ತಿರೋ ಜನ. ಚಿನ್ನದ ನಾಗಾಲೋಟಕ್ಕೆ ಸದ್ಯಕ್ಕಿಲ್ಲ ಬ್ರೇಕ್. ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇನ್ನು ನ್ಯೂ ಇಯರ್ಗೆ ಗೋಲ್ಡ್ ಖರೀದಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದವರಿಗೆ ಶಾಕ್ ಎದುರಾಗಿದೆ. ಪ್ರತಿದಿನವೂ ಬಂಗಾರ ದಾಖಲೆ ಬರೆಯುತ್ತಿದ್ದು 1.5 ಲಕ್ಷದ ಸನಿಹಕ್ಕೆ ಬಂದು ತಲುಪಿದೆ. ಇವತ್ತು 24 ಕ್ಯಾರೆಟ್ನ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,42,300 ರೂಪಾಯಿಗೆ ತಲುಪಿದ್ರೆ, ಇವತ್ತು 24 ಕ್ಯಾರೆಟ್ನ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,42,300 ರೂಪಾಯಿಗೆ ತಲುಪಿದ್ರೆ, 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,28,350 ಆಗಿದೆ. ಅದರಂತೆ 1 ಕೆಜಿ ಬೆಳ್ಳಿಗೆ 2,36,000 ಆಗಿದೆ. ನೋಡಿ, ಇವತ್ತಿನ 22 ಕ್ಯಾರೆಟ್ ಬೆಲೆ, ದಟ್ ಈಸ್ 26th ಆಫ್ ಡಿಸೆಂಬರು, 12,835 ಆಗಿದೆ. 24 ಕ್ಯಾರೆಟು 14,230 ಆಗಿದೆ ಬೆಲೆ. ಬೆಳ್ಳಿ 2,36,000 ಪರ್ ಕೆ ಜಿ ಆಗಿದೆ. ಇದು ಪ್ರತಿದಿನನೂ ಆಲ್ ಟೈಮ್ ಹೈ. ಈ ಒಂದು 3 ತಿಂಗಳಿಂದ ನೋಡ್ತಾನೆ ಇದ್ದೀವಿ. ಪ್ರತಿದಿನ ಬರೋ ಬೆಲೆ ಬಂದು ಎವ್ರಿ ಟೈಮ್ ಅದು ಐತಿಹಾಸಿಕ ಬೆಲೆಗಳೇ ಆಗ್ತಾ ಇದೆ. ಆಮೇಲೆ ಇದಕ್ಕೆ ಕಾರಣಗಳು ಹಲವಾರಿದೆ. ನಂಬರ್ 1 ಮುಖ್ಯವಾಗಿ ಯುದ್ಧಗಳು, ಅಮೆರಿಕಾನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್, ಡಾಲರ್ ವೀಕ್ ಆಗ್ತಾ ಇರೋ ಒಂದು ಕಾರಣಕ್ಕೆ ಸುರಕ್ಷಾಧಾಮಗೋಸ್ಕರ ಎಲ್ಲ ಗೋಲ್ಡ್ ಹೋರ್ಡಿಂಗ್ ಮಾಡ್ತಾರೆ. ಇನ್ಸ್ಟೆಬಿಲಿಟಿ, ಪ್ರಪಂಚದಲ್ಲಿ ಇನ್ಸ್ಟೆಬಿಲಿಟಿ ಇದೆ, ಎಕನಾಮಿಕ್ ಸ್ಲೋ ಡೌನ್ ಆಗ್ಬಹುದು ಅನ್ನೋ ಒಂದು ಸಂಭವದಿಂದ ಏನ್ ಮಾಡ್ತಾರೆ, ಸುರಕ್ಷಾಧಾಮಗೋಸ್ಕರ ಎಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನು ರಾಜ ಮಹಾರಾಜರ ಕಾಲದಿಂದ ಮಾನ್ಯತೆ ಪಡೆದಿದ್ದ ಚಿನ್ನವನ್ನ ಇಂದು ಸುರಕ್ಷಿತ ಹೂಡಿಕೆ ಹಾಗೂ ಆಪತ್ ಬಾಂಧವ ಅಂತ ಭಾವಿಸಲಾಗ್ತಿದೆ. ಇನ್ನು ಬಂಗಾರದ ದರ ಏರಿಕೆಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ಬಂಗಾರದ ದರ ಬಾನೆತ್ತರ. ಡಾಲರ್ ಸೂಚ್ಯಾಂಕದ ಕುಸಿತ ಚಿನ್ನದ ದರ ಏರಿಕೆಗೆ ಕಾರಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಉದ್ವಿಗ್ನತೆ. ಅಮೆರಿಕದ ಟ್ರಂಪ್ ಸುಂಕ ನೀತಿಯ ಕಾರಣದಿಂದಾಗಿ ದರ ಏರಿಕೆ. ಇತ್ತೀಚೆಗೆ ಚಿನ್ನ, ಬೆಳ್ಳಿಯ ಮೇಲೆ ಹೂಡಿಕೆದಾರರು ಹೆಚ್ಚಾಗಿದ್ದಾರೆ. ಅಮೆರಿಕದಲ್ಲಿ ಬ್ಯಾಂಕ್ ಬಡ್ಡಿ ದರ ಇಳಿಕೆ. ವಿತ್ತೀಯ ಕೊರತೆ ನಿರ್ವಹಣೆಯಲ್ಲಿ ಟ್ರಂಪ್ ಸರ್ಕಾರ ವಿಫಲ. ಆರ್ಥಿಕ ಅನಿಶ್ಚಿತತೆ ಚಿನ್ನದ ದರ ಏರಿಕೆಗೆ ಕಾರಣ ಎನ್ನಲಾಗಿದೆ. ಒಟ್ನಲ್ಲಿ ಚಿನ್ನ ಕೆಲವೇ ದಿನಗಳಲ್ಲಿ 1.5 ಲಕ್ಷವಾಗೋ ಎಲ್ಲಾ ಲಕ್ಷಣಗಳಿವೆ. ಪವಿತ್ರ ಜೊತೆ ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.